ನೋಡ್ರಿ, ಕರ್ನಾಟಕದಲ್ಲಿ ಸರ್ಕಾರ ಸತ್ತೋಗಿದೆ. ಮೊನ್ನೆನೂ ಕೂಡ 20-30 ಜನ ಡೆಲ್ಲಿಗೆ ಹೋಗಿದ್ದಾರೆ. ಸಮಸ್ಯೆ ಬಗೆಹರಿದಿಲ್ಲ. ಇಲ್ಲಿ ಕೂಡ ಕರ್ನಾಟಕದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿರೋದು ಜಗಜ್ಜಾಹಿರಾತ. ಅದೇ ರೀತಿ ಸಿದ್ದರಾಮಯ್ಯನೂ ಕೂಡ ಮುಖ್ಯಮಂತ್ರಿ ಪದವಿ ಬಿಡಲ್ಲ ಅನ್ನೋದು ಅವ್ರ ಮಗನೂ ನೆನ್ನೆ ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾನೆ. ನಮ್ಮಪ್ಪನೇ ಇಷ್ಟು ದಿನ ಜನ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಬ್ಬರು ಆಗಬೇಕು ಅಂತ. ಈಗ ಮಕ್ಕಳು ಹೇಳಕ್ಕೆ ಶುರು ಮಾಡ್ಬಿಟ್ಟವ್ರು. ಎಲ್ಲರ ಮಕ್ಕಳು ಅವ್ರ ಅಪ್ಪಂದಿರು ಮುಖ್ಯಮಂತ್ರಿ ಆಗಬೇಕು, ಅವ್ರ ಅಪ್ಪಂದಿರು ಮಂತ್ರಿ ಆಗಬೇಕು ಅಂತ ಸ್ಟೇಟ್ಮೆಂಟ್ ಬರೋ ಅಂತ ಕಾಲ ಬಂದ್ಬಿಟ್ಟಿದೆ. ಅದರಿಂದ ಜನ ಹೇಳಬೇಕಾಗಿತ್ತು, ಅದನ್ನು ಅವ್ರ ಮಕ್ಕಳು ಹೇಳ್ತಾ ಇದ್ದಾರೆ. ಇದರಿಂದನೇ ಅರ್ಥ ಆಗ್ತಾ ಇದೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಡೆದ ಮನೆ ಆಗಿದೆ. ಜನರ ಪಾಲಿಗೆ ಸತ್ತೋಗಿದೆ. ಅಭಿವೃದ್ಧಿ ಇಲ್ಲ. ಮೊನ್ನೆ ಬಡ್ಜೆಟಲ್ಲಿ ಸಾಲ ಮಾಡಿದ್ದಾರೆ. ಮುಂದಿನ ಬಡ್ಜೆಟಲ್ಲೂ 1,500 ಲಕ್ಷ ಕೋಟಿ ಸಾಲ ಮಾಡೋಕ್ಕೆ ಸಿದ್ದರಾಮಯ್ಯ ತಯಾರಿ ಮಾಡ್ಕೊಂಡಿದ್ದಾರೆ. ಒಟ್ಟಲ್ಲಿ ಕರ್ನಾಟಕವನ್ನು ಸಾಲದ ಕೂಪಕ್ಕೆ ದೂಡಿ ಹೋಗಬೇಕು ಅನ್ನೋ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಬಂದಿರೋದ್ರಿಂದ ನಾನು ಈ ಸರ್ಕಾರ ಬದುಕಿದೆ ಅಂತಲೂ ಹೇಳಲ್ಲ, ಸತ್ತಿದೆ ಅಂತಲೂ ಹೇಳೋಕ್ಕಾಗಲ್ಲ. ಒಂಥರ ತ್ರಿಶಂಕು ಸ್ಥಿತಿಯಲ್ಲಿದೆ. ಇನ್ನೇನು ಮನೆ ಪಾಠ ಅದೆಲ್ಲ. ಮಗನ ಕೈಲಿ ಹೇಳಿಸ್ತಾವ್ರೆ ಅಂದರೆ ಮನೆಗೊಂದು ಕ್ಯಾಬಿನೆಟ್ ಇದೆ, ಆಚೆ ಕಡೆ ಒಂದು ಕ್ಯಾಬಿನೆಟ್ ಇದೆ. ಇದು ಮನೆ ಕ್ಯಾಬಿನೆಟ್. ಓಕೆ, ನೋಡಿ, ದಾವಣಗೆರೆಯಲ್ಲಿ ಜಗಜ್ಜಾಹಿರಾತ ಕಾಂಗ್ರೆಸ್ಸಲ್ಲಿ ಒಳಜಗಳ ಇದೆ ಅಂತ, ಮುಸಲ್ಮಾನರನ್ನು ನೆಗ್ಲೆಕ್ಟ್ ಮಾಡಿದಾರಂತೆ. ಇಡೀ ಮುಸ್ಲಿಂ ಸಮುದಾಯ ಇಡೀ ರಾಜ್ಯಾದ್ಯಂತ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಮುಲ್ಲಾಗಳು ಸಭೆ ಮಾಡ್ತಾ ಇದ್ದಾರೆ. ನಾವು ಸ್ವತಂತ್ರವಾಗಿ ಇನ್ಮೇಲೆ ಸ್ಪರ್ಧೆ ಮಾಡಬೇಕು ಅಂಥೇಳಿ ಈಗ ಚರ್ಚೆ ನಡೀತಾ ಇದೆ. ಗೊಂದಲ ಆಗಿರೋದಂತೂ ನಿಜ. ದಾವಣಗೆರೆಯಲ್ಲಿ ಮೊದಲು ಪ್ರಾಮಿಸ್ ಮಾಡಿದರು ಕಾಂಗ್ರೆಸ್ ಅವರು, ಮುಸಲ್ಮಾನರು ಕೊಡ್ತೀನಿ ಅಂತ, ಕೊಟ್ಟಿಲ್ಲ. ಈಗ ಅದರ ರಿಫ್ಲೆಕ್ಷನ್ ಆಗ್ತಾ ಇದೆ. ಈಗ ಹಲವಾರು ಜನರ ಮೇಲೆ ತೂಗುಗತ್ತಿ. ಜಮೀರ್ ಅಹ್ಮದ್ನೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಿಂದ ಒಟ್ಟಲ್ಲಿ ಕಾಂಗ್ರೆಸ್ ಒಡೆದ ಮನೆ ಇವತ್ತು. ಒಂದು ಕಡೆ ಮುಖ್ಯಮಂತ್ರಿ ಪದವಿಗೆ ಜಗಳ, ಇನ್ನೊಂದು ಕಡೆ ಮುಸಲ್ಮಾನರದ್ದು ಜಗಳ. ಗೊಂದಲದಲ್ಲಿದೆ ಯಾರು ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನ್ನೋದನ್ನು ಕೂಡ ರಾಜ್ಯದ ಜನರ ಪಾಲಿಗೆ ಯಕ್ಷ ಪ್ರಶ್ನೆ. ಅದರಿಂದ ಈ ಸರ್ಕಾರ ತೊಲಗೋಗೋದು ಒಳ್ಳೆಯದು. ಬೇಗ ತೊಲಗೋದ್ರೆ ಹೊಸ ಯಾವುದನ್ನ ಚುನಾಯಿತ ಸರ್ಕಾರ ಬಂದು ಒಳ್ಳೆ ಕೆಲಸ ಮಾಡಲಿ ಅಂತ ಜನ ಆಶೀರ್ವಾದ ಮಾಡೋಕ್ಕೆ ತಯಾರಿದ್ದಾರೆ. ಇವತ್ತೇ ಚುನಾವಣೆ ನಡೆದ್ರು ಈ ರಾಜ್ಯದಲ್ಲಿ 28ಕ್ಕೆಲ್ಲ ಚುನಾವಣೆ ಇರೋದು. ಹೀಗೆ ನಡೆದ್ರು ಕೂಡ ಕರ್ನಾಟಕದಲ್ಲಿ NDA ಸರ್ಕಾರ, BJP ನೇತೃತ್ವದ NDA ಸರ್ಕಾರ ಬರುತ್ತೆ. ಗೆಲ್ತೀರಿ. ಆ ಥರದ ವಾತಾವರಣ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ, ಒಳ್ಳೆ ಪ್ರಚಾರ ಆಗಿದೆ. ನಮ್ಮೆಲ್ಲ ರಾಜ್ಯದ ನಾಯಕರು ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಶ್ರಮ ಹಾಕಿ ಕೆಲಸ ಮಾಡಿದ್ದೀರಿ. ಪ್ರತಿಫಲ ದಾವಣಗೆರೆ ಮತ್ತು ಬಾಗಲಕೋಟೆ ಜನಗಳ ಮೇಲೆ ಬಿಟ್ಟಿದ್ದೀರಿ. ನಮಗೆ ವಿಶ್ವಾಸ ಇದೆ 2ಕ್ಕೆ 2 ಕ್ಷೇತ್ರಗಳನ್ನು ಗೆಲ್ತೀರಿ ಅಂತ. ಈ ದಾವಣಗೆರೆ ಜಗಳ ನೀವೇ ನೋಡ್ತಾ ಇದ್ದೀರಲ್ಲ, ಅವರೇ ಹೇಳ್ತಾ ಇದ್ದಲ್ಲ ನಾವು ಸೋಲ್ತೀರಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಬರುತ್ತೆ ಅವರೇ ಹೇಳಿದಾರಲ್ಲ, ಮೋದಿ 11 ವರ್ಷ ಇದ್ದರು, ನಮಗೇನು ತೊಂದರೆನೇ ಕೊಟ್ಟಿಲ್ಲ, ಯಾಕೆ ನಾವು BJPಗೆ ಓಟ್ ಹಾಕಬಾರ್ದು ಅಂತ ಹೇಳಿದ್ದಾರೆ ಮುಸಲ್ಮಾನ್ ಬಾಂಧವರು. ಸ್ವಾಗತ ಮಾಡ್ತೀನಿ. ಮುಸಲ್ಮಾನ್ ಬಾಂಧವರು BJPಗೆ ಓಟ್ ಮಾಡ್ತಾರೆ ಅಂದರೆ ಸ್ವಾಗತ ಮಾಡ್ತೀನಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.